ಸ್ವಲ್ಪ ಚೂರಿಲ್ಲ ಹಾಗೆ ಇಲ್ಲಿ ಅಚ್ಯುತಾನಂದ ಜಾತಕ ಬರೆದಂಥ ವಿಶೇಷವಾದ ಗ್ರಂಥ. ಅದು ಎಲ್ಲ 18 ಪುರಾಣಗಳಾದಮೇಲೆ ಬರೆದಂಥ ಇದು ಜಗತ್ತಿನ ಉದ್ಧಾರಕ್ಕಾಗಿಯೇ ಬರೆದಂಥ ಗ್ರಂಥ. ಯಾವಾಗ ಕಲಿಯುಗ ಅಂತ್ಯ ಆಗುತ್ತೆ, ಆ ಕಲಿಯುಗ ಅಂತ್ಯ ಆಗಬೇಕಾದ್ರೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ತದೆ, ಆಮೇಲೆ ಅದರಿಂದ ಯಾವ ರೀತಿ ಉದ್ಧಾರ ಆಗ್ಬೋದು ಅಂತ ಬರೆದಿರೋಂಥ ಇದು ಗ್ರಂಥ. ಇವಾಗಲೇ ಯಾಕೆ ಪ್ರಚಾರ ಆಗಬೇಕಾಗುತ್ತೆ ಅಂದರೆ 5,000 ವರ್ಷ ಕಳೆದಾದ್ಮೇಲೆ ಕಲಿಯುಗ ಅಂತ್ಯ ಆಗುತ್ತೆ. ಅದರ ಅಂತ್ಯ ಆಗದ ಸಮಯದಲ್ಲಿ ಯಾವ ಘಟನೆಗಳು ನಡೆಯುತ್ತೆ ವಿಶ್ವದಾದ್ಯಂತ, ಅದಕ್ಕೆ ಇವಾಗ ಅದು ಪ್ರಚಾರ ಆಗ್ತಿದೆ. ಪ್ರಚಾರ ಆಗಿ ಜನರಿಗೆ ತಲುಪ್ತಾ ಇದೆ. ಅದು ಪಂಡಿತ್ ಕಾಶಿನಾಥ್ ಮಿಶ್ರಾ ಅಂತ ಮಹಾಸಂತರಿಂದ ಈ ವಿಶ್ವಕ್ಕೆ ಪ್ರಚಾರ ಆಗ್ತಿದೆ. ಭಾಳಷ್ಟು ಜನರಿಗೆ ಅದು ತಲುಪ್ತಾ ಇಲ್ಲ. ಯಾಕಂದರೆ ಜನರು ಎಲ್ಲರೂ ಮಾಯದಲ್ಲಿದ್ದಾರೆ. ಅದು ಎಲ್ಲ ಪುರಾಣಗಳಲ್ಲೂ ಇದೆ, 5,000 ವರ್ಷಕ್ಕೆ ಕೊನೆಗೊಳ್ಬೇಕಂತೆ. ಆದರೆ ಎಲ್ಲರೂ ಏನು ಅಂದರೆ 4,32,000 ಅಂತಲೇ ಇಟ್ಕೊಂಡಿದ್ದಾರೆ. ಇವಾಗ ಜಗತ್ತಿನಾದ್ಯಂತ ಎಂತೆಂಥ ಘಟನೆಗಳನ್ನು ನೋಡ್ತಾ ಇದ್ರು ಜನರಿಗೆ ಅದರಲ್ಲಿ ಏನು ವಿಶೇಷ ಕಾಣಿಸ್ತಾ ಇಲ್ಲ. ಇದೆಲ್ಲ ಕ್ಲೈಮೇಟ್ ಚೇಂಜು, ಜಾಗತಿಕದಲ್ಲಿ ಏನೇ ಆಗಿದ್ರು ಅದು ಸರ್ವೇ ಸಾಮಾನ್ಯ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಭಗವಂತನ ನಿರ್ಧಾರದಂತೆ ಇದು ಮುಂದಿನ 3-5 ವರ್ಷದಲ್ಲಿ ಖಂಡಿತ ಪರಿವರ್ತನೆಯಾಗಿ ಮುಂದಿನ ಸತ್ಯಯುಗ ಖಂಡಿತ ಉದಯ ಆಗುತ್ತೆ. ಆದರೆ ಅದರ ಮಧ್ಯದಲ್ಲಿ ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗದ ಮಧ್ಯದಲ್ಲಿ ಆದ್ಯ ಸತ್ಯಯುಗ ಅಂತ ಬಂದುಬಿಟ್ಟು ಅಲ್ಲಿ ಪರಿವರ್ತನೆ ಆಗಬೇಕು. ಜನರು ಪರಿವರ್ತನೆ ಆಗಬೇಕು, ಧರ್ಮದ ಕಡೆ ಬರಬೇಕು, ಸತ್ಯದ ಕಡೆ ಬರಬೇಕು. ಎಲ್ಲ ಸತ್ಯ, ಶಾಂತಿ, ದಯ, ಕ್ಷಮ, ಪ್ರೇಮವನ್ನು ಪರಿಪಾಲನೆ ಮಾಡಿದ್ರೆ ಮಾತ್ರ ಬದುಕ್ತಾರೆ. ಇಲ್ಲಾಂದರೆ ಯಾವುದೇ ರೀತಿಯ ಧರ್ಮ ಪ್ರಾಣಿ ಹಿಂಸೆ ಮಾಡಿದರೆ ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬರೆದಿದೆ. ಅದೇ ರೀತಿ ನಡೀತಾ ಇದೆ. ಇವತ್ತಿನ ದಿನ ವಿಶೇಷ ಯಾಕಂದರೆ ಭವಿಷ್ಯ ಮಾಲಿಕ ಭಾಗ 2 ವರ್ಷದ 3 ವರ್ಷದ ಹಿಂದೆ ಭವಿಷ್ಯ ಮಾಲಿಕ ಭಾಗ 1 ಪ್ರಚಾರ ಆಗಿ ಅದನ್ನು ಬಿಡುಗಡೆ ಆಗಿತ್ತು. ಇವಾಗ ಅದರ 2ನೇ ಭಾಗ ಪಂಡಿತ್ ಕಾಶಿನಾಥ್ ಮಿಶ್ರಾ ಬ್ರಹ್ಮಾಂಡ ಗುರುಜಿ ಮುಖಾಂತರ ಹಾಗೂ ಹಿರಿಯ ಬಹಳ ಮುಖ್ಯ ಅತಿಥಿಗಳ ಮುಖಾಂತರ ಅದು ಬಿಡುಗಡೆ ಆಗಿದೆ. ಜನರಿಗೆ ತಲುಪಲಿ, ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನು ಯಾರ್ಯಾರಿಗೆ ತಲುಪಬೇಕು, ನಿಜವಾದ ಭಕ್ತರಿಗೆ ತಲುಪಬೇಕು, ತಲುಪಲಿ ಅಂತ ನಿಮ್ಮಲ್ಲಿ ನಾನು ಪ್ರಕಾಶ್